ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ನೆನ್ನೆ ಮ್ಯಾಚು RCB ಸೋತಾದ್ಮೇಲೆ ಪಾಯಿಂಟ್ಸ್ ಟೇಬಲ್ ಯಾವ ಥರ ಕಾಣಿಸ್ಕೊಂತ ಇದೆ, ಏನೇನೋ ಆಗ್ತಾ ಇದೆ ಗುರು ಪಾಯಿಂಟ್ಸ್ ಟೇಬಲಲ್ಲಿ. ಹೌದು, ಇನ್ನೂ ಯಾರು ಕೂಡ ಔಟ್ ಆಫ್ ದ ಟೂರ್ನಮೆಂಟ್ ಆಗಿಲ್ಲ. ಕೆಲವು ಟೀಮ್ಗೆ 1 ಮ್ಯಾಚ್ ಬಾಕಿ ಇದೆ, ಕೆಲವು ಟೀಮ್ಗೆ 2 ಮ್ಯಾಚ್ ಬಾಕಿ ಇದೆ. ಇನ್ನು ಉಳಿದಿರುವಂಥದ್ದು ಓವರ್ ಆಲ್ ಆಗಿ 4 ಮ್ಯಾಚ್ ಅಷ್ಟೇ ಉಳಿದಿರುವಂಥದ್ದು. ಇವತ್ತಿನ ಮ್ಯಾಚ್ ಇನ್ಕ್ಲೂಡ್ ಮಾಡ್ಕೊಂತು ಅಂತಂದರೆ ಜೈಂಟ್ಸ್ ವರ್ಸಸ್ ಕ್ಯಾಪಿಟಲ್ಸ್ ನಡೀತಾ ಇದೆ ಇವತ್ತು, ವಾರಿಯರ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ನಡೀತಾ ಇದೆ ನೆಕ್ಸ್ಟ್ ಮ್ಯಾಚು. ಅದಾದಮೇಲೆ 30ನೇ ತಾರೀಕು ಜೈಂಟ್ಸ್ ವರ್ಸಸ್ ಇಂಡಿಯನ್ಸ್, ಮುಂಬೈ ಇಂಡಿಯನ್ಸ್ ನಡೀತಿದೆ. ಆಮೇಲೆ 1ನೇ ತಾರೀಕು ಕ್ಯಾಪಿಟಲ್ಸ್ ವರ್ಸಸ್ ವಾರಿಯರ್ಸ್ ನಡೀತಿದೆ. ಈ 4 ಮ್ಯಾಚು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ. ಎಕ್ಸ್ಪೆಷಲಿ ಇವತ್ತಿನ ಮ್ಯಾಚ್ ಏನಿದೆ ಜೈಂಟ್ಸ್ ವರ್ಸಸ್ ಕ್ಯಾಪಿಟಲ್ಸು, ಪಾಯಿಂಟ್ಸ್ ಟೇಬಲ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಸೊ ಜೈಂಟ್ಸು 4ನೇ ಪೊಸಿಷನ್ ಇದ್ದಾರೆ, ಕ್ಯಾಪಿಟಲ್ಸು 3ನೇ ಪೊಸಿಷನ್ ಇದ್ದಾರೆ. 3ಕ್ಕೆ 3 ಗೆದ್ದಿದ್ದಾರೆ, ಅಂದರೆ 6ರಲ್ಲಿ 3 ಗೆದ್ದಿದ್ದಾರೆ. ಇಬ್ಬರು ಕೂಡ 3 ಗೆದ್ದಿದ್ದಾರೆ, 3 ಸೋತಿದ್ದಾರೆ. ನೆಟ್ ರನ್ ರೇಟ್ ಅನ್ನೋದು ಏನಂತ ಹೆವಿ ಮಾರ್ಜಿನ್ ಅಲ್ಲ, ಒಂದು ರೇಂಜಿಗೆ ಕ್ಲೋಸ್ ಆಗಿ ಏನಿದೆ -0.69 ಇದೆ, -0.34 ಇದೆ. 1 ಮ್ಯಾಚಲ್ಲಿ ಖಂಡಿತ ಇದನ್ನ ಸಖತ್ತಾಗಿ ಗೆಲ್ತು ಅಂದರೆ ಖಂಡಿತ ಜಿ ಅವರು ಮೇಕೌಟ್ ಮಾಡ್ಕೋಬೋದು, ಮೇಲ್ಗಡೆ ಬರ್ಬೋದು. ಸೊ ನೆಟ್ ರನ್ ರೇಟ್ ಅನ್ನೋದು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗಬಹುದು ಅಂತರ ಅನ್ನಿಸ್ತಾ ಇದೆ. ಇವಾಗಿನ ಸೀನ್ ನೋಡ್ತು ಅಂದರೆ ಯಾರು ಕೂಡ ಔಟ್ ಆಫ್ ದ ಟೂರ್ನಮೆಂಟ್ ಆಗಿಲ್ಲ. DC ವರ್ಸಸ್ GG ಈ ಮ್ಯಾಚಲ್ಲಿ DC ಸಖತ್ತಾಗಿ ಆಡ್ತಾ ಇದೆ. ಆಕ್ಚುಲಿ ರೀಸೆಂಟಾಗಿ ನೋಡ್ತವ್ರೆ GG ಅವರು ಹ್ಯಾಟ್ರಿಕ್ನ ಸೋತ್ಬಿಟ್ಟು 1 ಗೆದ್ದಿದ್ದಾರೆ. ಈ ಕಡೆಯಿಂದ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಸೋತು ಗೆದ್ದು 2 ಬ್ಯಾಕ್ ಟು ಬ್ಯಾಕ್ ಗೆದ್ದಿದ್ದಾರೆ. RCB ಮೇಲೆ ರೀಸೆಂಟಾಗಿ ಮಸ್ತಾಗಿ ಆಗ್ಬಿಟ್ಟು ಗೆದ್ದಿದ್ದಾರೆ. ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇರೋದಂಗೆ ನೋಡೋಕೆ ಹೋಯ್ತು ಅಂದರೆ GGಗೆ ಕಂಪೇರ್ ಮಾಡ್ತಾರೆ DC ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ. ಇವತ್ತಿನ ಮ್ಯಾಚ್ ಏನಾದ್ರು ಇನ್ ಕೇಸ್ ಏನಾದ್ರು DC ಅವರು ಗೆದ್ರು ಅಂತ ಅಂದರೆ ಪಾಸಿಟಿವ್ ರನ್ ರೇಟ್ ಆಗೋದ್ರ ಜೊತೆಗೆ ಇನ್ ಕೇಸ್ ಏನಾದ್ರು ಬೆಟರ್ ರನ್ ರೇಟಲ್ಲಿ ಗೆಲ್ತು ಅಂದರೆ ನೆಟ್ ರನ್ ರೇಟ್ನ ಪಾಸಿಟಿವ್ ಮಾಡ್ಕೊಂಡ್ರು ಅಂತ ಅಂದರೆ ಮುಂಬೈ ಇಂಡಿಯನ್ಸ್ಗಿಂತ ಪಾಸಿಟಿವ್ ಮಾಡ್ಕೊಂಡ್ರು ಅಂತ ಅಂದರೆ ಅವಾಗ ಸಿಕ್ಕಾಪಟ್ಟೆ ಒಂಥರ ಚಾನ್ಸಸ್ ಜಾಸ್ತಿ ಆಗುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ. GG ಅವ್ರಿಗೆ ಪಾಸಿಬಿಲಿಟಿ ಇಲ್ಲ ಅಂತ ಅಲ್ಲ, GG ಅವ್ರಿಗೂ ಕೂಡ ಪಾಸಿಬಿಲಿಟಿ ಇರುತ್ತೆ. ಸೋಲ್ತು ಅಂದ್ರೂ ಕೂಡ ಪಾಸಿಬಿಲಿಟಿ ಇರುತ್ತೆ. ಬಟ್ ನೆಕ್ಸ್ಟ್ ಮ್ಯಾಚ್ ಅವರು ಹೆವಿ ಅದ್ದೂರಿಯಾಗಿ ಗೆಲ್ಲಬೇಕು ಮುಂಬೈ ಇಂಡಿಯನ್ಸ್. ಒಂಥರ ನೆಟ್ ರನ್ ರೇಟ್ ಅನ್ನೋದು ಸಿಕ್ಕಾಪಟ್ಟೆ ಮ್ಯಾಟ್ರಿಗೆ ಬರ್ತಾ ಇದೆ ಗುರು. ಹೌದು, ಮುಂಬೈ ಇಂಡಿಯನ್ಸ್ ನೋಡಿ ಇವಾಗ ರೂಲ್ಡ್ ಔಟ್ ಮಾಡಿಬಿಟ್ಟಿದೆಯಲ್ಲ ಗುರು UP ವಾರಿಯರ್ಸ್ನ. ಅವರೇನು ಹೊರಟೋಗ್ಬಿಟ್ರಾ ಅಂತ ಕೇಳ್ತಂದ್ರೆ ಅವ್ರ ನೆಟ್ ರನ್ ರೇಟ್ ಅನ್ನೋದು ಸಿಕ್ಕಾಪಟ್ಟೆ ನೆಗೆಟಿವ್ ಅಲ್ಲಿರೋದ್ರಿಂದ ಅವ್ರು ಹೆವಿ ಮಾರ್ಜಿನಲ್ಲಿ ಗೆಲ್ಲಬೇಕಾಗತ್ತೆ. ಇನ್ನೇನಾದ್ರು ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ನ ಗೆಲ್ತು ಅಂದರೆ UP ವಾರಿಯರ್ಸ್ ಸಿಕ್ಕಾಪಟ್ಟೆ ಅಂಡರ್ ಎಸ್ಟಿಮೇಟೆಡ್ ಟೀಮ್ ಆಗೋಗ್ಬಿಟ್ಟಿದೆ. ಬಟ್ RCB ಅಗೇನ್ಸ್ಟ್ ಮ್ಯಾಚ್ ಇದೆ ಅವರಿಗೆ, ಜೊತೆಗೆ ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟ್ ಮ್ಯಾಚ್ ಇದೆ ಅವರಿಗೆ. ಸೊ 2 ಮ್ಯಾಚ್ನ ಏನಾದ್ರು ಇನ್ ಕೇಸ್ ಗೆಲ್ತು ಅಂದರೆ UP ವಾರಿಯರ್ಸು ಅವರು ಕೂಡ ಕ್ವಾಲಿಫೈ ಆಗುವಂಥ ಚಾನ್ಸಸ್ ಇದೆ. ಒಟ್ಟಲ್ಲಿ ಇಲ್ಲಿ ಯಾರೂ ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ಮ್ಯಾಚ್ ಇದೆ ಅವರಿಗೆ, ಮುಂಬೈ ಇಂಡಿಯನ್ಸ್ ಮೇಲೆಲ್ಲ. ಮುಂಬೈ ಇಂಡಿಯನ್ಸ್ಗೆ ಗುಜರಾತ್ ಜೈಂಟ್ಸ್ ಮೇಲೆ ಮ್ಯಾಚ್ ಇದೆ. ಸೊ ಮುಂಬೈ ಇಂಡಿಯನ್ಸ್ಗೆ ನೀವು ಉಳಿದಿರುವಂಥ 1 ಮ್ಯಾಚ್ ಏನಿದೆ ಅದು ಗುಜರಾತ್ ಜೈಂಟ್ಸ್ ಅಗೇನ್ಸ್ಟು, ಅದು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಮ್ಯಾಚ್ ಆಗುತ್ತೆ. ಅದನ್ನ ಗೆಲ್ಲೇಬೇಕಾದಂಥ ಮ್ಯಾಚು. ಆ್ಯಕ್ಚುಲಿ ಮುಂಬೈ ಇಂಡಿಯನ್ಸ್ ಇಲ್ಲಿ ಪಾಸಿಟಿವ್ ಏನಾಗಿದೆ ಅಂತಂದರೆ ಅವರು ಕ್ಲೋಸ್ ಮಾರ್ಜಿನಲ್ಲಿ ಗೆದ್ಕೊಂಬಂದಿರೋದು, ಅಂದರೆ ಸೋತಿರೋದು ಕ್ಲೋಸ್ ಮಾರ್ಜಿನಲ್ಲಿ, ಗೆದ್ದಿರೋದು ಕೂಡ ಕ್ಲೋಸ್ ಮಾರ್ಜಿನಲ್ಲಿ. ಅದರಿಂದ ನೆಟ್ ರನ್ ರೇಟ್ ಅನ್ನೋದು ನೆಗೆಟಿವ್ ಅಲ್ಲಿಲ್ಲ, ಅವ್ರದ್ದು ಪಾಸಿಟಿವ್ ಅಲ್ಲಿದೆ. ಜೊತೆಗೆ RCB ಅಗೇನ್ಸ್ಟ್ ಕೂಡ ಗೆದ್ದಿರೋದ್ರಿಂದ ಇಲ್ಲಿ 4 ಮ್ಯಾಚ್ನ ಗೆದ್ದರೂ ಸಹ ಕ್ವಾಲಿಫೈ ಆಗ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ನೆಟ್ ರನ್ ರೇಟ್ ಅನ್ನೋದು ಮ್ಯಾಟ್ರಿಗೆ ಬರ್ಬೋದು. ಖಂಡಿತ 1 ಟೀಮ್ಗಂತೂ ಖಂಡಿತ ಮ್ಯಾಟ್ರಿಗೆ ಬಂದೇ ಬರುತ್ತೆ. ಇಲ್ಲಿ 1 ಟೀಮ್ ಕೊಲ್ಟೆ ಆಗ್ಬೋದು ಅಷ್ಟೇ. ಇನ್ನು ಮಿಕ್ಕಂಥ ಟೀಮ್ಗೆ ಗಳೇನಿದ್ದಾವೆ 4 ಮ್ಯಾಚ್ ಗೆಲ್ಲೋ ಥರ ಸೀನ್ ಆಗ್ಬೋದು, ಅಥವಾ 5 ಮ್ಯಾಚ್ ಗೆಲ್ಲೋ ಥರ ಸೀನ್ ಆಗ್ಬೋದು. RCB ವಿಚಾರಕ್ಕೆ ಬಂತು ಅಂದರೆ ಖಂಡಿತ RCB ಕ್ವಾಲಿಫೈ ಆಗುವಂಥ ಚಾನ್ಸಸ್ ಏನಿದೆ ಫೈನಲ್ಗೆ ಅದು ಜಾಸ್ತಿನೇ ಇದೆ. ಏನು ಪಾಯಿಂಟ್ ನೆನ್ನೆ ನೆಟ್ ರನ್ ರೇಟು ಸಿಕ್ಕಾಪಟ್ಟೆ ವರ್ಷಾಗಿ ಏನು ಸೋಲಿಲ್ಲ ನಾವು, ಕಡಿಮೆ ಮಾರ್ಜಿನಲ್ಲೇ ಸೋತ್ವಿ. ಏನಾದ್ರು ವರ್ಷಾಗಿ ಏನಾದ್ರು ಸೋತ್ಬಿಟ್ಟಿತ್ತು ಅಂತಂದರೆ ತೀರಾ ಕೆಳಗೆ ಹೋಗ್ಬಿಟ್ಟಿತ್ತು ರನ್ ರೇಟ್ ಅಂತ ಅಂದಿದ್ರೆ ಅವಾಗ ಡೆಲ್ಲಿ ಕ್ಯಾಪಿಟಲ್ಸು ಇಲ್ಲ ಮೇಲ್ಗಡೆ ಬರ್ಬೋದು, 2 ಗೆದ್ಬಿಟ್ಟು ಫೈನಲ್ಗೆ ಹೋಗ್ಬಿಡ್ಬೋದು ಅಂತ ಅನ್ಕೊಬೋದಾಗಿತ್ತು. ಬಟ್ 1 ಮ್ಯಾಚಲ್ಲಿ 0.947ನ ಬೀಟ್ ಮಾಡೋದೇನಿದೆ ನೆಟ್ ರನ್ ರೇಟ್ನ, ಇದು ಸಿಕ್ಕಾಪಟ್ಟೆ ಕಷ್ಟ. ಆ್ಯಂಡ್ UP ವಾರಿಯರ್ಸ್ ಅಗೇನ್ಸ್ಟ್ ನಮಗೆ ಮ್ಯಾಚ್ ಇರೋದ್ರಿಂದ ಸ್ವಲ್ಪ ಕಂಪ್ಯಾರಿಟಿವ್ಲಿ ನೋಡ್ತು ಅಂತಂದರೆ UP ವಾರಿಯರ್ಸು ನಮಗೆ ಹೊಡಿಬೋದು, ಅಂದರೆ ಅವರಲ್ಲ ನಾವು ಹೊಡಿಬೋದು ಅವರಿಗೆ ಅಂತ ಒಂದು ಗಟ್ ಫೀಲಿಂಗ್ ಅಂತ ಅನ್ನಿಸ್ತಾ ಇದೆ ನನಗೆ. UP ವಾರಿಯರ್ಸ್ಗೆ ಹೊಡಿಬೋದು RCB ಅಂತ. ಆದ್ದರಿಂದ ಖಂಡಿತ RCB ಸೋತ್ರು ಕೂಡ ಏನಿಲ್ಲ, ವರ್ಸ್ಟ್ ಕೇಸ್ ಸಿನಾರಿಯೋ ನೋಡ್ತು ಅಂತಂದರೆ ಫೈನಲ್ ಕ್ವಾಲಿಫೈ ಆಗ್ಬೋದು ನಾವು. ವರ್ಸ್ಟ್ ಕೇಸ್ ಸಿನಾರಿಯೋ ನಾವು ಸೋತನು ಕೂಡ ಜಾಸ್ತಿ ಹೆವಿ ಅಂತರದಲ್ಲಿ ಸೋಲೋಕೆ ಹೋಗ್ಬಾರ್ದು, ಹೆವಿ ಮಾರ್ಜಿನಲ್ಲಿ ಸೋಲೋಕೆ ಹೋಗ್ಬಾರ್ದು, ಕಡಿಮೆ ಮಾರ್ಜಿನಲ್ಲಿ ಸೋಲ್ಬೇಕಂದ್ರೆ ನೆನ್ನೆ ಸೋತ್ವಲ್ಲ ಆ ಥರ ಸೋಲ್ತು ಅಂತಂದರೆ, ಸೋತ್ರೆ ಹೇಳ್ತಾ ಇರೋದು ಗೆದ್ರೆ ಅಲ್ಲ, ಸೋತನು ಕೂಡ ಆ ಮಾರ್ಜಿನಲ್ಲಿ ಸೋಲ್ತು ಅಂತಂದರೆ ಖಂಡಿತ ನಾವು RCB ಅವರು ಫೈನಲ್ಗೆ ಎಂಟ್ರಿ ಕೊಡ್ಬೋದು. ನಾವು ನೋಡ್ಕೊಬೇಕಾಗಿರೋದು ಇಷ್ಟೇ, ನೆಕ್ಸ್ಟ್ ಮ್ಯಾಚು ಗೆಲ್ಲಬೇಕು. ಗೆಲ್ಲಕ್ಕಾಗಿಲ್ಲ ಅಂತಂದರೆ ಮಾರ್ಜಿನ್ ಜಾಸ್ತಿ ಇರಬಾರ್ದು. ನೆಟ್ ರನ್ ರೇಟ್ ಮ್ಯಾಟ್ರಿಗೆ ಬಂತು ಅಂತಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಏನಾದ್ರು 2-2 ಗೆಲ್ತು ಅಂದರೆ, ಅಥವಾ GG ಅವರು 2-2 ಗೆಲ್ತು ಅಂದರೆ ಗೋಯಿಂಗ್ ಫಾರ್ವರ್ಡ್ ಇವಾಗ ಇಲ್ಲಿಂದ 2-2 ಅಂದರೆ DC ಅವ್ರು ಗೆಲ್ಲಕ್ಕಾಗಲ್ಲ ಅಂತಂದರೆ ಇನ್ನೇನು GG ಅವ್ರು ಗೆಲ್ಲಬೇಕಾಗತ್ತೆ. ಯಾವ್ದಾರ ಒಂದು ಟೀಮ್ ಗೆಲ್ಲಬೇಕಾಗತ್ತೆ. 5 ಮ್ಯಾಚ್ RCBಗೆ ಕಾಂಪಿಟೇಷನ್ ಕೊಡಬೇಕು, ಫೈನಲ್ಸ್ಗೆ ಎಂಟ್ರಿ ಕೊಡಬೇಕು ಅನ್ನೋ ಆಸೆ ಇತ್ತು ಅಂತಂದರೆ. ಬಟ್ ಈ ಕೆಳಗಡೆ ಇರುವಂಥ 4 ಟೀಮ್ಗಳಿಗೆ ಏನಿದ್ದಾವೆ ಇವರಿಗೆ ಫಸ್ಟು ನಾವು ಪ್ಲೇ ಆಫ್ಸ್ ಎಂಟ್ರಿ ಕೊಡೋಣ ಗುರು ಅನ್ನೋ ಥರನೇ ಅನ್ನಿಸ್ತಾ ಇದೆ. ಅವ್ರು ಪ್ಲೇ ಆಫ್ಸ್ ಕ್ವಾಲಿಫೈ ಆಗೋದೇ ಒಂಥರ ಇನ್ನೂ ಯಕ್ಷ ಪ್ರಶ್ನೆ ಆಗಿರುತ್ತೆ. ನನ್ನ ಪ್ರಕಾರ ಲಾಸ್ಟ್ ಮ್ಯಾಚ್ ಆಗೋರು ಕೂಡ ಯಕ್ಷ ಪ್ರಶ್ನೆ ಇದ್ರೂ ಡೌಟ್ ಇಲ್ಲ. ಈ 4 ಟೀಮ್ಗಳದ್ದು ಸೀನ್ ನೋಡ್ತು ಅಂದರೆ ಆ ಥರ ಇದೆ. 4 ಟೀಮ್ಗಳು ಕೂಡ ಕಾಂಪಿಟೇಷನ್ ನಡೆಸ್ತಾ ಇದ್ದಾವೆ 2 ಸ್ಥಾನಕ್ಕೆ. RCB ಜೊತೆಗೆ ಅವ್ರು ಕಾಂಪಿಟೇಷನ್ ಬಿದ್ದಿದ್ದಾರೆ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. RCB ಫೈನಲ್ ಆಡುತ್ತೆ ಅಂತ ಇವರು ಆಲ್ರೆಡಿ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅನ್ನೋ ಥರ ಕಾಣಿಸ್ತಾ ಇದೆ. ಅದೇ ಕಾಂಪಿಟೇಷನ್ ಕೊಟ್ಟರು ಅಂತಂದರೆ ನನ್ನ ಪ್ರಕಾರ ಅದು ಡೆಲ್ಲಿ ಕ್ಯಾಪಿಟಲ್ಸ್ ಕೊಡ್ಬೋದು ಅನ್ನೋ ಥರ ಅನ್ನಿಸ್ತಾ ಇದೆ RCBಗೆ.
ಅಪ್ಕಮಿಂಗ್ ಏನು 2 ಮ್ಯಾಚ್ ಏನಿದೆ, ಗುಜರಾತ್ ಜೈಂಟ್ಸ್ ಅಗೇನ್ಸ್ಟು ಜೊತೆಗೆ UP ವಾರಿಯರ್ಸ್ ಅಗೇನ್ಸ್ಟು ಏನಿದೆ, ಇವತ್ತಿನ ಮ್ಯಾಚು ಜೈಂಟ್ಸ್ ಅಗೇನ್ಸ್ಟು ಜೊತೆಗೆ UP ವಾರಿಯರ್ಸ್ ಅಗೇನ್ಸ್ಟು. ಪ್ರಾಬ್ಲಿ ಇವೆರಡು ಮ್ಯಾಚ್ನ ಗೆಲ್ತು ಅಂತಂದರೆ ವಿತ್ ಬೆಟರ್ ರನ್ ರೇಟ್ನ ಏನಾದ್ರು ಗೆಲ್ತು ಅಂದರೆ 2 ಮ್ಯಾಚ್ ಅದ್ದೂರಿಯಾಗಿ ಗೆಲ್ತು ಅಂತಂದರೆ ಇವ್ರು ನಮಗೆ ಕಾಂಪಿಟೇಷನ್ ಕೊಡ್ಬೋದು ಫೈನಲ್ಸ್ ಎಲ್ಲ. ಅದನ್ನು ಬಿಡ್ತು ಅಂದರೆ GG ಅವ್ರು ಕಾಂಪಿಟೇಷನ್ ಕೊಡ್ತಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. 3 ಮ್ಯಾಚ್ನ ಗೆದ್ದಿದ್ರು ಕೂಡ ಇನ್ನೇನು ಮುಂಬೈ ಇಂಡಿಯನ್ಸ್ ಅವ್ರು ಕಾಂಪಿಟೇಷನ್ RCB ಕೊಡೋದಕ್ಕಾಗೋದಿಲ್ಲ. ಆ್ಯಂಡ್ UP ವಾರಿಯರ್ಸ್ ವಿಚಾರಕ್ಕೆ ಬಂತು ಅಂತಂದರೆ ಅವರು ಕೂಡ ನಮ್ಮ RCBಗೆ ಕಾಂಪಿಟೇಷನ್ ಕೊಡೋದಕ್ಕಾಗೋದಿಲ್ಲ. ಸೊ ಇಲ್ಲಿ ಕಾಂಪಿಟೇಷನ್ ಕೊಡಬೇಕಾಗಿರೋದು 2 ಟೀಮು, ಅದು ಡೆಲ್ಲಿ ಕ್ಯಾಪಿಟಲ್ಸ್ ಅಥವಾ ಗುಜರಾತ್ ಜೈಂಟ್ಸು ನಮ್ಮ RCBಗೆ ನಂಬರ್ 1 ಸ್ಥಾನದಲ್ಲಿ ಕ್ವಾಲಿಫೈ ಆಗೋದಕ್ಕೆ. ಸೊ ನನಗೇನು ಅನ್ನಿಸ್ತಾ ಇಲ್ಲ RCBನೇ ಕ್ವಾಲಿಫೈ ಆಗುತ್ತೆ ಅಂತ ಅನ್ನಿಸ್ತಾ ಇದೆ, ಅಂದರೆ ಫೈನಲ್ಸಿಗೆ ಎಂಟ್ರಿ ಕೊಡುತ್ತೆ ಅಂತ ಅನ್ನಿಸ್ತಿದೆ. ನಿಮ್ಗೇನು ಅನ್ಸುತ್ತಪ್ಪ? ಉಳಿದಿರುವಂಥ 4 ಮ್ಯಾಚು ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆಗಿದೆ. ಇವತ್ತಿನ ಮ್ಯಾಚ್ ಏನಿದೆ ಜೈಂಟ್ಸ್ ಅಗೇನ್ಸ್ಟ್ ಡೆಲ್ಲಿ ಕ್ಯಾಪಿಟಲ್ಸು, ಇದು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ 2 ತಂಡಗಳಿಗೂ ಕೂಡ. ಇಲ್ಲಿ ಯಾರು ಗೆಲ್ತಾರೆ ಅವರು ಮುಂದಕ್ಕೆ ಹೋಗ್ತಾರೆ RCB ಜೊತೆಗೆ ಕಾಂಪಿಟೇಷನ್ನ ಕೊಡೋದಕ್ಕೆ. ನೋಡೋಣ ಅದೇನಾಗುತ್ತೆ ಕತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.